ಬಾಯ್. ಊರಿಗೆ ಬಂದಿಲ್ಲ, ಊರಿಂದ ಬೆಂಗಳೂರಿಗೆ ಬಂದಿದ್ದಾನೆ. ಸೊ ಅದಕ್ಕೆ ನಾನು ಇವನಿಗೆ ಕಾಫಿ ಕುಡಿಯಲ್ಲ, ಕಾಫಿ ತಿಂತಾನೆಗೆ. ಗಾಯ್ಸ್ ಕಾಫಿನ ಎಲ್ಲಾದ್ರೂ ತಿನ್ನಕ್ ಬರುತ್ತಾ ಹೇಳಿ ನೀವೇ. ಇಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತೇನಂದ್ರೆ ಊರಿಗೆ ಬಂದಿದ್ದೀನಲ್ಲ ನಮ್ಮ ಅಕ್ಕ, ಅದಕ್ಕೆ ಎಲ್ಲೋಗ್ತಿದ್ದೀವಿ ನಾವು. ಊರಿಗೆ ಬಂದಿಲ್ಲ, ಊರಿಂದ ಬೆಂಗಳೂರಿಗೆ ಬಂದಿದ್ದಾನೆ. ಸೊ ಅದಕ್ಕೆ ನಾನು ಇವನಿಗೆ KFC 5 ಸ್ಟಾರ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬರ್ಗರ್ ಕೊಡ್ಸೋಣ ಅಂತ ಹೇಳಿ. ಯಾಕೋ ನನಗೂ ತುಂಬ ಕ್ರೇವಿಂಗ್ಸ್ ಆಗಿದೆ ಬರ್ಗರ್, ತುಂಬ ದಿನಗಳಾಯಿತು ತಿಂದು, ಅದಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಸೇಮ್ ವೈಟ್ ನಾನು ವೈಟ್ ಹಾಕಿದ್ದೀನಿ, ಅಕ್ಕನೂ ವೈಟ್ ಹಾಕಿದ್ದಾಳೆ. ಜಾಕೆಟ್ ಇದು ಟೀ ಶರ್ಟ್ ಆಗಿದೆ. ನಾವು 2 ವೀಲರಲ್ಲೇ ಹೋಗ್ತಾ ಇದೀವಿ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇದೆ. ಇನ್ನೊಂದು ಹೋಗ್ಬೋದು, 3 ನಿಮಿಷ ಇದೆ. ಬಟ್ ನಡೆಯೋದಕ್ಕೆ ನೆನ್ನೆ ಕ್ರಿಕೆಟ್ಗೆ ಹೋಗ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕಾಲು ಇಂಜುರಿ ಆಗಿದೆ. ಇಲ್ಲ ಹೆಂಗ್ ಸ್ವೆಲ್ಲಿಂಗ್ ಆಗಿದೆ ಈ ಪ್ಲೇಸ್ ನೋಡಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಮ್ಮ ಮನೆಗೆ ಕಾರ್ ಬರುತ್ತೆ. ಅದಕ್ಕೆ ಟ್ರೀಟ್ ಇವನಿಗೆ ಅಡ್ವಾನ್ಸ್ ಮಾಡಿರೋದಕ್ಕೆ ಅಡ್ವಾನ್ಸ್ ಟ್ರೀಟು, ಕಾರ್ ಬಂದ್ಮೇಲೆ ಫುಲ್ ಟ್ರೀಟ್. ಗೈಸ್ ನೋಡಿ, ಈ ಥರ ಅಕ್ಕ ಸಿಗೋಕ್ಕೆ ನಾನು ಪುಟ ಮಾಡಿದ್ದೀನಿ. ಎಲ್ಲರೂ ತಮ್ಮಂದ್ರು ಕೊಡಿಸ್ಬೇಕು ಅಂತಂದ್ರೆ ನಮ್ಮ ಅಕ್ಕನೇ ನನಗೆ ಕೊಡಿಸ್ತಾವಳೆ. ಗೈಸ್ ಆಲ್ರೆಡಿ ಇದು ಬಂದಿದೆ, ಒಂದು ಬಂದಿದೆ, ಇನ್ನೂ ತುಂಬ ಆರ್ಡ್ರ್ ಮಾಡಿದ್ದೀವಿ. ಬರ್ಗರ್ ಇನ್ನೂ ಬಂದಿಲ್ಲ. ಇದು ಅನ್ಹೆಲ್ದಿ ಅಂತ ಗೊತ್ತಿದ್ರು ಏನಿದೆ ಹಿಂಗೆ ಇವತ್ತೆಲ್ಲ ಜಿಮ್ ಡಯಟ್ ಎಲ್ಲ ಬಿಟ್ಟ ಮೇಲೆ ಏನಿಲ್ಲ, ಅವಾಗ ಇರ್ಬೇಕಿದೆಲ್ಲ. ನಾನ್ ವೆಜ್ ಲವರು ಕೇಳಂಗಿಲ್ಲ. ಗೈಸ್ ಯಾರು ದೃಷ್ಟಿ ಬಿಡಬೇಡಿ ತಿಂತಾ ಇದ್ದೀವಂತ. ಯೂಸಲಿ ನಾನು ಜಂಕ್ ಫುಡ್ ತಿನ್ನಲ್ಲ. ಅಂದರೂ ಏನು ಮಾಡೋಕ್ಕಾಗಲ್ಲ, ನಾನು ಊರಿಂದ ಬಂದಿದ್ದೀನಲ್ಲ, ಅದಕ್ಕೆ ನಮ್ಮ ಅಕ್ಕ ಕರ್ಕೊಂಡ್ಬಂದಿದ್ದಾಳೆ ನಾನು ತಿನ್ನಲಿ ಅಂತ. ಟ್ರೀಟ್ ಕೊಡ್ಸು ಅಂತ ಸಾಯ್ದಾನೆ ಗ್ಯಾಸ್. ಮತ್ತು ರೀಸೆಂಟಾಗಿ ಅದು ಹೇರ್ ಡೈಸನ್ನು ಮತ್ತು ಕಾರು ಎಲ್ಲ ತಗೊಬಂದಿದ್ದಾಳೆ ಗ್ಯಾಸ್. ಅದಕ್ಕೆ ನಮ್ಮ ಅಕ್ಕ ಕೊಳ್ಳೇಬೇಕಂತ ಕರ್ಕೊಬಂದಿದ್ದೀನಿ ಆಟ ಮಾಡಿ. ಗೈಸ್ ಅಂದರೆ ನಾವೆಲ್ಲ ಆರ್ಡ್ರ್ ಮಾಡಿದ್ದೀವಲ್ಲ, ಒಂದೇ ಟೈಮ್ ಬಂದಿಲ್ಲ, 1 by 1 ಬರ್ತಿದೆ. ಅದಕ್ಕೆ ನಾನು ಕ್ಲಿಪ್ನ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ಚಿಕನ್ ಪಾಪ್ಕಾರ್ನ್, ಇದು ಸ್ಟ್ರಿಪ್ಸು, ನೆಕ್ಸ್ಟು ಬರ್ಗರ್. ಅಷ್ಟು ತಿನ್ನೋ ಅಷ್ಟು ಆಲ್ರೆಡಿ 2 ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬೋಗಿರುತ್ತೆ. ಎಷ್ಟು ಹತ್ತು ಕೊಡಬೇಕಿತ್ತಲ್ವ. A few moments later. ಗೈಸ್ ಫೈನಲ್ ಬರ್ಗರ್ ಬಂತು. ನನಗೆ ಎಷ್ಟು ಇಷ್ಟ ಆಗುತ್ತಾ ಬರ್ಗರ್ ಅಂದರೆ. ಅಕ್ಕ ಮನೆಗೆ ಬರಲ್ವ ನಿಂಗೆ ಯಾವುದೇ ರೆಸಿಪಿ ಮಾಡೋಕ್ಕೆ? ಇದರಲ್ಲಿ ಈ ಥರ ನಾವಿಲ್ಲಿ ತಿನ್ನಕ್ಕೆ ಬಂದಿದ್ದೀವಲ್ಲ, ಈ ಥರ ಎಲ್ಲ ಟ್ರೈ ಮಾಡಿಲ್ಲ, ಬಟ್ ಐ ವಾಂಟ್ ಟು ಟ್ರೈ. ಇಫ್ ಇನ್ ಕೇಸ್ ಅದೇನಾದರೂ ಮಾಡಿದರೆ ಅದನ್ನು ನಿಮ್ಗೆ ತೋರಿಸ್ತೀವಿ ವ್ಲಾಗಲ್ಲಿ ಇನ್ ಫ್ಯೂಚರಲ್ಲಿ. ಬಟ್ ಸದ್ಯಕ್ಕಂತೂ ಟೈಮ್ ಇಲ್ಲ. ಗೈಸ್ ಬನ್ನಿ ನೀವು ತಿನ್ಕೊಳ್ಳಿ. ಕರೆಕ್ಟ್ ಇರ್ತಿದ್ದೀನ ಕ್ಯಾಮ್ರಾ? ಸೊ ಏನು ಟೇಸ್ಟ್ ಮಾತ್ರ ಸಖತ್ತಾಗಿದೆಯಾ? ಬಿಸಿದೆಯಲ್ಲ, ಸ್ವಲ್ಪ ನನಗೆ ಬಾಯಿ ಸುಡ್ತಾ ಇದೆ. ಬಾಯ್. ಇಲ್ಲಿ ಓಕೆ ಗೈಸ್, ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನಾನು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಫೈನಲಿ ಮನೆಗೆ ಬಂದ್ವಿ. ಹೊಟ್ಟೆ ಬೇರೆ ತುಂಬ ಹಸ್ತಿತ್ತು ಅಂತ ಫಸ್ಟ್ ಬಂದ ತಕ್ಷಣವೇ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಎಷ್ಟು ನಾನು ಸ್ನಾನ ಮಾಡಿದೆ, ಅಕ್ಕ ಸೆಟ್ ಆಗಿಬಿಟ್ಟಿದೆ ನಾನು ಗೈಸ್. ಫುಲ್ ನೋಡಿ ಕಾಣ್ತಾ ಇದ್ದೀನಿ. ಯಾಕೆ ಲೈಟ್ ಆಗಿಲ್ವಲ್ಲ? ಲೈಟ್ ಆನ್ ಅಲ್ಲ, ನಾನು ಆ್ಯಕ್ಚುಲಿ ವೈಟ್ ಇದ್ದೀನಿ ನೋಡಿ. ಅದಕ್ಕೆ ಇವಾಗ ಈವ್ನಿಂಗ್ ಆಗಿದೆ ಅಲ್ಲ, ಸೊ ಅಕ್ಕ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾರೆ. ಎಲ್ಲೋ ವರ್ಕ್ ಈ ಸೈಡ್ ಹೋಗ್ತಿದಾರ ಅನಿಸುತ್ತೆ. ಇಲ್ಲ, ಇದು ನಾವು ನಮ್ಮದು ಕ್ಯಾಪ್ಟನ್ಸ್ ಟೀಮ್ ಇದೆಯಲ್ಲ, ಕ್ರಿಕೆಟ್ ಗ್ರೌಂಡಿಗೆ ಅವ್ರು ಒಂಚೂರು ಮೀಟ್ ಮಾಡಬೇಕಿತ್ತು, ಏನೋ ಮಾತಾಡ್ಸ್ಬೇಕಿತ್ತು. ಓಕೆ, ಅದಕ್ಕಿಂತ ಅಕ್ಕ ಹೊರಗಡೆ ಹೋಗೋ ಮುಂಚೆನೇ ಕಾಫಿ ಮಾಡಿಕೊಟ್ಟು, ಮತ್ತೆ ಅಕ್ಕ ಹೋದರೆ ಯಾರು ಮಾಡ್ಕೊಡೋರಲ್ಲ, ನಿಮಗೂ ಬರಲ್ಲ ಅಂತ
ಅಕ್ಕ ಸಿಂಪಲ್ ಕಾಫಿ ಮಾಡ್ತೀನಿ ಗೊತ್ತಾ guys? ಅಕ್ಕ ಕಾಫಿ ಮಾಡ್ತಿದ್ದಾರೆ, ಅದನ್ನು ತೋರಿಸ್ತೀನಿ. ಇದು ಯಾರಿಗೆಲ್ಲ ಬರಲ್ಲ ನೋಡಿ ಕಲ್ತ್ಕೊಳ್ಳಿ. ಈಸಿ ರೆಸಿಪಿ. ನಾವು ಜಾಗರಿ ಪೌಡರ್ನ ಆ್ಯಡ್ ಮಾಡ್ತೀವಿ ರೆಸಿಪಿ ಎಲ್ಲ ಕಣೋ, ಅಯ್ಯೋ ಗೈಸ್. ನಾವು ಸಕ್ಕರೆ ಆ್ಯಡ್ ಮಾಡಲ್ಲ, ಜಾಗರಿ ಪೌಡರ್ನ ಆ್ಯಡ್ ಮಾಡ್ತೀವಿ. ಸರಿ ಆಯ್ತು ಅಕ್ಕ, ಮಾಡ್ಬಿಟ್ಟು ಮಾಡ್ತೀನಿ ತಡೀರಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ 3 ಗ್ಲಾಸ್ ಆಲ್ರೆಡಿ 2 ಗ್ಲಾಸ್ ಹಾಕಿದ್ದಾರೆ, ಇನ್ನೊಂದು ಗ್ಲಾಸಿಗೆ ಕಾಫಿ ಪೌಡರ್ ಹಾಕ್ತಾ ಇದ್ದಾರೆ. ಕಾಫಿ ಮಾಡೋದು ಹೇಳ್ಕೊಡ್ತಾವ್ ಅಂದ್ರೆ ನಮ್ಮ ಅಕ್ಕ ಮಾಡೋ ಸ್ಪೆಷಲ್ ಅಲ್ವಾ ನಮ್ಮ ಮನೆಯಲ್ಲಿ, ಅದಕ್ಕೆ. ಗೈಸ್ ಇನ್ನೊಂದೇನು ಗೊತ್ತಾ, ಇವನು ಕಾಫಿ ಕುಡಿಯಲ್ಲ, ಕಾಫಿ ತಿಂತಾನೆಗೆ. ಗೈಸ್ ಕಾಫಿನ ಎಲ್ಲಾದ್ರೂ ತಿನ್ನಕ್ ಬರುತ್ತಾ ಹೇಳಿ ನೀವೇ? ಇಲ್ಲ ಕಿಸಿಯೋದು ನೋಡು. ಹಾಲು ಆಲ್ರೆಡಿ ಇದಾಗಿದೆ, ಬಿಸಿಯಾಗಿದೆ. ಜಾಗರಿ ಪೌಡ್ರ್ ಕೊಡು. ಅಕ್ಕ ಎಲ್ಲಿದೆ? ಇದೆ ತಾನೆ? ಎಸ್. ಅದು ನನಗೆ ಸ್ವಲ್ಪ ಸಾಕು. ಎಲ್ಲ ಮಾಡ್ಕೊ ಮಾ, ಏನು ಶಿಕೆ. ಗೈಸ್ ಇಷ್ಟೇ, ಕಾಫಿ ರೆಡಿ. ಮಿಕ್ಸ್ ಮಾಡೋದು ಬೇಡ. ಮಿಕ್ಸ್ ಮಾಡಬೇಕು. ಬಿಸಿಲಲ್ಲಿ ಕಾಫಿ ಕುಡಿಯೋಕ್ಕೂ ಆಗಲ್ಲ. ಹೌದು, ಏನಾದರೂ ಕೋಲ್ಡ್ ಡ್ರಿಂಕ್ಸ್ ಮಾಡಬೇಕಿತ್ತು. ಇದಿತ್ತು ಜ್ಯೂಸ್, ಅದೇ ಕೊಡಬೇಕಿತ್ತು ಅವನಿಗೆ. ಜ್ಯೂಸ್ ಮುಗೀತಲ್ವಾ? ಎಸ್, ಅದು ಮಿಕ್ಸ್ ಮಾಡಬೇಕು ಅಷ್ಟೇ. ಮಿಕ್ಸ್ ಮಾಡ್ತೀನಿ ನೋಡಿ, ಕಿಚನ್ ಎಲ್ಲ ಕ್ಲೀನಾಗಿದೆ. ಸ್ವಲ್ಪ ಅಲ್ಲ, ನೀಟಾಗಿ ಇಟ್ಟಿದ್ದೀನಿ, ಹಿಂಗೆ ಯಾರು ಇಟ್ಟೋದೇ ಇಲ್ಲ. ಗೈಸ್ ನೋಡಿ, ಕಾಫಿ ರೆಡಿ ಆಗಿದೆ. ಕಾಫಿ ತಗೊಂಡು ಬಂದೆ. ಗೈಸ್ ನಮ್ಮ ಅಕ್ಕ ಮಾಡಿರೋದು ಏನೋ ಮಾತೇ ಇಲ್ಲ, ಗೊತ್ತಲ್ವ ನಿಮಗೆಲ್ಲ. ಅಂದರೆ ಮನೇಲಿ ಮಾಡಿರೋದೆಲ್ಲ ಕಾಫಿ ಅಂತ ಅಷ್ಟೇ ಅಲ್ಲ, ಮನೇಲಿ ಏನೇ ಮಾಡಿದರೂ ಅಡುಗೆ ಚೆನ್ನಾಗೇ ಇರುತ್ತೆ. ಹೋಟ್ಲಲ್ಲೆಲ್ಲ ಜಾಸ್ತಿ ತಿನ್ನಬಾರ್ದು, ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾನು ಇನ್ನೊಂದು 2 ಡೇಸ್ ಅಷ್ಟೇ ಇಲ್ಲಿರ್ತೀನಿ ಗೈಸ್, ಆಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಕಾಲೇಜೆಲ್ಲ ಇದೆಯಲ್ಲ. ನಾನು ಇರೋದು ದಾವಣಗೆರೆಯಲ್ಲಿ. ಅವಾಗವಾಗ ಅಕ್ಕನ ಮನೆಗೆ ಬೆಂಗಳೂರಿಗೆ ಬರ್ತಾ ಇರ್ತೀನಿ. ಇವತ್ತು ಬೆಂಗಳೂರಿಗೆ ಬಂದಿದ್ದೆ, ಅದಕ್ಕೆ ಫಸ್ಟ್ ಬ್ಲಾಗ್ ಇವತ್ತಿದೆಯೋ ಅಂದರೆ ಫಸ್ಟ್ ಬ್ಲಾಗ್ ಅಂದರೆ ಇವತ್ತು ಬಂದ ತಕ್ಷಣ ಮಾಡಿರೋದು. ಬ್ರೀಸ್ ಬಂದ ತಕ್ಷಣ ಮಾಡಿರೋದು ಈ ಬ್ಲಾಗು. ಓಕೆ, ನೆಕ್ಸ್ಟ್ ಯಾವ ಥರ ಕಂಟೆಂಟ್ ಮಾಡಲಿ, ಏನು ವಿಡಿಯೋಸ್ ಮಾಡಲಿ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನೀವು ತಿಳಿಸಿರೋ ಥರನೇ ನಾನು ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಲವ್ ಯು ಗಾಯ್ಸ್, ಬಾಯ್ ಬಾಯ್.